ಚಾಲೆಂಜ್ ಕೊಟ್ರಿ ಬುದ್ಧಿವಂತರಿಗೆ ಮಾತ್ರ ಅಂತ. ಯಾರು ರಿಯಲ್ ಬುದ್ಧಿವಂತ ಅಂತ ಇವತ್ತಿಗೆ? ಅದೇ ಏನೋ ಗೊತ್ತಿಲ್ಲ. ಕಂಪ್ಯಾರಿಸನ್ನೇ ಮನುಷ್ಯನ ಪ್ರಾಬ್ಲಮ್ಮು. ನಾವು ಯಾವತ್ತೂ ಕಂಪೇರ್ ಮಾಡ್ಕೊಂಡು ನೀವು ಎಷ್ಟು ಬೆಳೆದ್ರೂ ನೀವು ಖುಷಿಯಾಗಿರಲ್ಲ ಅವಾಗ. ಇಲ್ಲಪ್ಪ, ಇಲ್ಲಿ ಬೇಕಿರೋದು ಗೆಲುವು ಸೋಲಲ್ಲ. ಅವ್ರನ್ನ ಗೆಲ್ಸಿದ್ವಿ, ಇವ್ರನ್ನ ಗೆಲ್ಸಿದ್ವಿ, ನಮ್ಮವನ್ ಗೆದ್ದ, ಓಕೆ. ಆಮೇಲೆ ಗೆದ್ರ ಮೇಲೆ ನೀವೇನು ಕೇಳೋದೇ ಇಲ್ಲ, ಕೇಳೋ ಸಿಸ್ಟಮೇ ಇಲ್ಲ ಸರ್. ಕೇಳೋ ಸಿಸ್ಟಮ್ ಮಾಡ್ಕೊಳ್ರಪ್ಪ. ಈ ಎಷ್ಟೋ ಜನ MLA MP ಮಕ್ಕಳುಗಳು ಬಂದು ನನ್ನ ಹತ್ರ ಹೇಳ್ತಾರೆ, ಸರ್ ನೀವು ಬರ್ಬೇಕು ಸರ್ ಅದು ಪ್ರಜಾಕೀಯ. ಏನ್ರಿ ನೀವೇ ರಾಜಕೀಯ ಸರ್? ಅದೆಲ್ಲ ನಮ್ಮ ಅಪ್ಪ ಮಾಡ್ಕೊತಾರೆ ಅಷ್ಟೇ, ನಮಗೆ ಪ್ರಜಾಕೀಯ ಬೇಕು ಸರ್ ಅಂತಾರೆ. ಆ ಥರ ಇದೆ, ಪ್ರತಿಯೊಬ್ಬರಿಗೂ ಇದೆ. ಆಮೇಲೆ ನಾನು ಹೇಳ್ತಿರೋದು ಇದು ನನ್ನ ಒಬ್ಬನಿಗೋಸ್ಕರ ಅಲ್ಲ, ಇದು ನಮ್ಮ ಅಪ್ಪ ಅಮ್ಮನೂ ಕೂಡ ಯಾವ ರೀತಿ ಅಂದರೆ ಅವ್ರು ಯಾವತ್ತೂ ಸಾಲ ಮಾಡೋಕ್ಕೆ ಹೋಗಲಿಲ್ಲ, ಮನೆ ಚಿಕ್ಕದಿದೆ ಅಂತ ನೋಡಿಲ್ಲ, ಯಾರ ಬಂದರೆ ಕೂತ್ಕೊಳ್ಳೋಕೆ ಜಾಗ ಇದೆ ಅಂತ ನೋಡಿಲ್ಲ. ನಮ್ಮ ಚಿಕ್ಕ ಮನೆ ಇತ್ತು, ಯಾರ ಇನ್ವಿಟೇಷನ್ ಕೊಡೋಕೆ ಬಂದರೂ ಕೂಡ ಹೊರಗಡೆಯಿಂದನೇ ಕೊಡೋರು, ಒಳಗೆ ಬರೋಕ್ಕೆ ಜಾಗನೇ ಇಲ್ಲ. ಅಲ್ಲಿ ಇಷ್ಟೇ ಇದ್ದಿದ್ದು ನಮ್ಮ ಮನೆ. ಬಾಗಿಲಾಕರೆ ಗಾಳಿ ಆಡಲ್ಲ, ಗೋಣಿ ಚೀಲ ಕಟ್ಕೊಂತ ಇದ್ವಿ. ಬಟ್ ನಮಗೆ ಗೊತ್ತಿಲ್ಲ, ಅದೇ ನಮ್ಮ ಸ್ವರ್ಗ.